ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 86ನೇ ಪದ್ಯ. ಬೀಗ ಮುದ್ರೆಗಳಿಲ್ಲದೋರಿಗೆ ಬಾಗಿಲುಗಳ 9 ಹಗಲಿರುಳಾಗಿ ಮುಚ್ಚದೆ ತೆರೆದಿಹದು ಜೀವಾತ್ಮ ತಾನಿರುತ್ತ. ನೀಗಿ ಎಲ್ಲವ ಬೆಸುಟು ಬೇಗದೆ ಹೋಗುತಿಹ ಸಮಯದಲ್ಲಿ ವರವರಾಗಬಲ್ಲರೆ ನೀನೆ ರಕ್ಷಿಸು ನಮ್ಮ ನನವರತ. ಬೀಗ ಹಾಗೂ ಮುದ್ರೆಗಳಿಲ್ಲದ ಈ ಊರು ಶರೀರ. ಈ ಶರೀರಕ್ಕೆ ಹೇಳ್ತಾ ಇದ್ದಾರೆ. ಇದಕ್ಕೆ 9 ದ್ವಾರಗಳು. ಹಗಲು ಇರಳು ಸಹ ಮುಚ್ಚದೇ ಸದಾ ತೆಗೆದಿರುವಂತಹ ಈ ಊರಿನ ವೈಶಿಷ್ಟ್ಯ. ಇದರೊಳಗೆ ಜೀವಾತ್ಮನು ಯಾವಾಗಲೂ ನೆಲೆಸಿರ್ತಾನೆ. ಇಂತಹ ಜೀವನು ಎಲ್ಲವನ್ನು ಬಿಟ್ಟು ಶೀಘ್ರದಿಂದ ದೇಹವನ್ನು ಬಿಟ್ಟು ಹೋಗುವಂಥ ಸಮಯದಲ್ಲಿ ಅವರಾಗಲಿ ರಕ್ಷಣೆಗೆ ಬರ್ತಾರೇನಪ್ಪ. ಶ್ರೀಹರಿಯೇ ನೀನೇ ನಮ್ಮನ್ನು ಸದಾ ರಕ್ಷಿಸು ಅಂತ ಬೇಡ್ಕೊತಾ ಇದ್ದಾರೆ. ಈ ಪದ್ಯದಲ್ಲಿ ಸಾಧನ ಶರೀರದ ವೈಶಿಷ್ಟ್ಯವನ್ನು ಹೇಳ್ತಾ ಇದ್ದಾರೆ. ಈ ದೇಹಕ್ಕೆ 9 ಬಾಗಿಲುಗಳು. ಯಾವ ಬಾಗಿಲಿಗೂ ಬೀಗವಿಲ್ಲ. ಬೀಗವಾಗಲಿ ಮುದ್ರೆ ಆಗಲಿ ಇಲ್ಲವೇ ಇಲ್ಲ. ಇದೇ ಅದರ ವಿಶೇಷತೆ. ಸಾಮಾನ್ಯವಾಗಿ ಅಲ್ಪ ಬೆಲೆ ಬಾಳುವಂತಹ ಮನೆಗಳಿಗೆ ಸಹ ಬೀಗ ಮುದ್ರೆಯಿಂದ ರಕ್ಷಣೆ ಮಾಡುವುದುಂಟು. ಆದರೆ ಕೋಟ್ಯಂತರ ಜನ್ಮಗಳ ಸಾಧನೆ ಹಿನ್ನೆಲೆಯಲ್ಲಿ ಲಭಿಸಿರುವಂತಹ ಅಮೂಲ್ಯವಾದ ಈ ಸಾಧನ ಶರೀರಕ್ಕೆ ಬೀಗ ಮುದ್ರೆಗಳು ಇಲ್ಲ ಅನ್ನೋದು ಗಮನಿಸಬೇಕಾದ ವಿಷಯ ಅಂತ ಹೇಳ್ತಾ ಇದ್ದಾರೆ. ನವದ್ವಾರಗಳು ಅಂದರೆ 2 ಕಣ್ಣು, 2 ಕಿವಿ, 2 ಮೂಗು, ಒಂದೇ ಮೂಗು, 2 ಹೊಳ್ಳೆಗಳು, 1 ಬಾಯಿ, 1 ಪಾಯು, 1 ಉಪಸ್ಥ. ಇವ್ಯಾವಕ್ಕೂ ಬೀಗ ಮುದ್ರೆಗಳಿಲ್ಲ. ಕಣ್ಣುಗಳಿಗೆ ಬೀಗ ಮುದ್ರೆಗಳಿಲ್ಲ ಅಂದರೆ ಅದನ್ನು ಬೇಕೆಂದಾಗ ತೆಗೆಯಬಹುದು, ಮುಚ್ಚಬಹುದು. ಆದರೆ ಅದರಂತೆ ಕಿವಿಗಳಿಗೆ ಬೀಗ ಮುದ್ರೆಗಳಿಲ್ಲ. ಅದಕ್ಕೆ ಕಣ್ಣಿಗಿರುವಂತೆ ರೆಪ್ಪೆಗಳು ಸಹ ಇಲ್ಲ ಕಿವಿಗೆ. ಕಿವಿಗಳಿಂದ ಸದಾ ಕಾಲವೂ ಸಹ ಸದ್ವಿಚಾರಗಳನ್ನು ಕೇಳುತ್ತಲೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಮೂಗಿಗೂ ಬೀಗ ಇಲ್ಲದು ಸದಾ ಉಸಿರಾಟ ನಡೆಸ್ತಾ ಇರುತ್ತೆ. ಬಾಯಿಗೂ ಸಹ ಅದು ಸಹ ಅಷ್ಟೇ, ಬೇಕೆಂದಾಗ ತೆರೆಯುತ್ತೆ, ಬೇಡವಾದಾಗ ಮುಚ್ಚುತ್ತೆ. ಪಾಯು ಎಂದರೆ ಮಲ ವಿಸರ್ಜನೆಯ ದ್ವಾರ, ಉಪಸ್ಥ ಅಂದರೆ ಮೂತ್ರ ವಿಸರ್ಜನೆಯ ದ್ವಾರ. ಕಣ್ಣಿಗೆ ರೆಪ್ಪೆ ಇರುವುದರಿಂದ ನೋಡಬೇಕಾದನ್ನು ನೋಡುತ್ತೆ, ಯಾವುದು ನೋಡಬಾರ್ದು ಅದನ್ನು ಬಿಡುತ್ತೆ. ಕಣ್ಣಿಗೆ ರೆಪ್ಪೆಯ ರಕ್ಷಣೆ ಇದೆ. ಉಸಿರಾಟವಂತೂ ಜೀವನದ ಆಧಾರದ ಮುಖ್ಯವಾದ ಕ್ರಿಯೆ. ಆದ್ದರಿಂದ ಅದು ಯಾವಾಗಲೂ ಕಾರ್ಯನಿರತವಾಗಿರುವುದರಿಂದ ಬೀಗ ಮುದ್ರೆಗಳ ಅಗತ್ಯವೇ ಅದಕ್ಕಿಲ್ಲ. 2 ಕಿವಿಗಳಲ್ಲಿ ಸದಾಕಾಲ ಭಗವಂತನ ಕಥೆಯ ಶ್ರವಣ ಎಡಬಿಡದೆ ನಡೆದಿರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಣ್ಣು, ಕಿವಿ, ಮೂಗು 2 ಆದರೆ ಬಾಯಿ ಮಾತ್ರ ಒಂದೇ. 2 ಕಣ್ಣುಗಳಿಂದ ಜಗತ್ತನ್ನು ಸರಿಯಾಗಿ ಗಮನಿಸಿದಲ್ಲಿ ಇದರ ವಿಚಿತ್ರತೆ ಅರ್ಥವಾಗಿ ಜಗತ್ತನ್ನು ಸೃಷ್ಟಿಸಿದ ಪರಮಾತ್ಮನ ಮಹಿಮೆ ನಮಗೆ ಗೊತ್ತಾಗುತ್ತೆ. 2 ಮೂಗುಗಳಿಂದ ನಡೆದರೂ ಉಸಿರಾಟ ನಮ್ಮ ಜೀವನದ ಪ್ರಾಣತ್ವದ ಮಹಿಮೆಯನ್ನು ತಿಳಿಯಲು ಸಹಕಾರಿಯಾಗಿದೆ. ಅದು 2 ಕಿವಿಗಳು ಸಹ ಸದಾಕಾಲ ದೇಹ, ಅದಕ್ಕೆ ಇಂದ್ರಿಯಗಳು, ಅವುಗಳಿಗೆ ವಿಷಯಗಳು ಮೊದಲಾಗಿ ಎಲ್ಲವನ್ನು ನೀಡುವ ಭಗವಂತನ ಮಹಾಮಹಿಮೆಯನ್ನು ಸದಾ ಕೇಳಲು ಸಾಧನವಾಗಿದೆ. ಅದು ಆನೋ ಭದ್ರಾಣಿ ಕೃತವೋ ಯಂತು ವಿಶ್ವತಃ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಅಂತ ಹೇಳಿ ಬರುತ್ತೆ. ಬಾಯಿ ಒಂದೇ, ಮೂಗು ಕಿವಿಗಳು ಸದಾ ತೆರೆದಿರುವಂತೆ ಇದು ಯಾವಾಗಲೂ ತೆರೆದಿರುವುದಿಲ್ಲ. ಅಗತ್ಯವಿದ್ದಾಗ ಮಾತ್ರ ತೆಗೆಯುತ್ತೆ, ಉಳಿದ ಸಮಯಕ್ಕೆ ಮುಚ್ಚುತ್ತೆ. ಅದು ಶ್ರೇಯಸ್ಕರವಾಗಿದೆ. ಬಾಯಿಯ ಕೆಲಸ 2,
ಒಂದು ಮಾತು, ಇನ್ನೊಂದು ತಿನ್ನೋದು. ತಿನ್ನುವ ಆಹಾರ ಮಿತಿಯಲ್ಲಿರಲಿ ಎಂಬುದಕ್ಕಾಗಿ ಅದನ್ನು ಹೆಚ್ಚಾಗಿ ಮುಚ್ಚಿಯೇ ಇರುವುದು ಅಗತ್ಯವಾಗಿದೆ. ಅದರಂತೆ ಆಡುವ ಮಾತು ಸಹ ಹಿತಮಿತವಾಗಿರಲಿ ಅಂಥೇಳಿ ಸತ್ಯವಚನವಾಗಿರಲಿ ಎಂಬ ಸಂದೇಶವು ಇದರಿಂದ ಸೂಚಿತವಾಗಿದೆ. ಬಾಯಿ ಒಂದೇ ಇರಲು ಮತ್ತು ಅದು ಹೆಚ್ಚಾಗಿ ಮುಚ್ಚಿಯೇ ಇರಲು ಇದೇ ಮುಖ್ಯ ಕಾರಣವಾಗಿದೆ. ಇನ್ನು ಪಾಯೋಪಸ್ಥಗಳು ಒಂದಾಗಿ ಇರುವುದು ಸಹ ಇದೇ ತತ್ವಕ್ಕೆ ಸೂಚಕವಾಗಿದೆ. ಕಡಿಮೆ ಆಹಾರ ಸೇವನೆಯಿಂದ ಮಲಮೂತ್ರಗಳ ನಿಯಂತ್ರಣವೂ ಸಹ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾಗಿ ಏನು ಹೇಳ್ತಾ ಇದ್ದಾರೆ, ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಗೀತೆ 5ನೇ ಅಧ್ಯಾಯ 13 ಶ್ಲೋಕದ ಬಂದಿದೆ ಇದು. ಇಂತಹ ದೇಹವನ್ನು ಊರು ಅಂತ ಕರೆದಿರುವುದು ಸಹ ಪುರೇ ಎಂಬ ಗೀತೆಯ ಮಾತಿನ ಭಾವವಾಗಿದೆ ಅಂತ ಹೇಳ್ತಾರೆ. ಇಂತಹ ಊರಿನಲ್ಲಿ ಈ ಜೀವ ವಾಸ ಮಾಡ್ತಾ ಇದೆ. ಮುಂದೆ ಮರಣ ಬಂದಾಗ ಇಂತಹ ನವದ್ವಾರಗಳನ್ನು ತೊರೆದು ಜೀವ ಹೊರಟು ಹೋಗುತ್ತೆ. ಆಗ ಇವನ ಹಿಂದೆ ಯಾರೂ ಬರುವುದಿಲ್ಲ, ಯಾರೂ ಅವನ ಹಿಂದೆ ಹೋಗಲಿಕ್ಕೂ ಸಾಧ್ಯವಿಲ್ಲ. ಅವರಿವರು ಎಂದರೆ ಇವರು ಹತ್ತಿರದವರು ಅಥವಾ ಅವರು ದೂರದವರು ಎಂದರ್ಥ. ಅಂದರೆ ದೇಹ ಸಂಬಂಧಿಗಳಾದ ಬಂಧು ಬಾಂಧವರು, ದೂರದವರು ಅಂದರೆ ಮಿತ್ರ ಮೊದಲಾದವರು. ಈ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರ್ದೋ ಮಾತನ್ನು ಕೇಳಿ ಏಕಾದಶಾದಿ ವ್ರತಗಳನ್ನು ಬಿಡುವುದು, ದೇವ ಪೂಜೆಯನ್ನು ಬಿಡುವುದು, ಸಶಾಸ್ತ್ರ ಶ್ರವಣ ಮಾಡದಿರೋದು, ಇವೆಲ್ಲ ಘೋರ ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಮಾಡದೆ ಧರ್ಮಾಚರಣೆಯನ್ನು ಮಾಡಬೇಕು. ಇಲ್ಲದೆ ಇದೇ ಧರ್ಮಾಚರಣೆಯನ್ನು ತೊರೆಯುವುದು ಅವಿವೇಕದ ವಿಷಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತನ್ನು ಕನಕದಾಸರ ಹಾಡಿನಲ್ಲಿ ಬರೆದಿದ್ದಾರೆ. ಆರು ಸಂಗಡ ಬಾಹೋರಿಲ್ಲ, ಸಿರಿ ನಾರಾಯಣನ ಸ್ಮರಣೆ ನೆರೆ ಬಾಹುದಲ್ಲದೆ. ಅದಕ್ಕೋಸ್ಕರ ಒಂದು ತುತ್ತು ಹಿಟ್ಟಿಗೋಸ್ಕರ ತಂದೆ ತಾಯಿಗಳಲ್ಲಿ ಯಾರೂ ಬರೋದಿಲ್ಲ. 9 ತಿಂಗಳು ಹೊತ್ತಿದ ತಾಯಿಯೂ ಸಹ ಬರೋದಿಲ್ಲ. ಮತ್ತು ಜೀವ ಹೋದಾಕ್ಷಣ ಮನೆಯೊಳಗೂ ಇಟ್ಕೊಳ್ಳೋದಿಲ್ಲ ಯಾರು. ಕಸಕ್ಕಿಂತ ಕಡೆದಾಗುತ್ತೆ ಆ ದೇಹ. ಆದ್ದರಿಂದ ಹೇಳ್ತಾರೆ, ಕರುಣಾನಿಧಿಯಕ್ಕಾಗಿ ನೆಲೆಯಾದಿ ಕೇಶವನ ಚರಣಕಮಲವನ್ನಂಬಿ ಸುಖಿಯಾಗು ಮನವೇ. ಕರುಣಾ ಸಮುದ್ರನಾಗಿರುವಂತಹ ಆ ಪರಮಾತ್ಮನ ಪಾದಕಮಲವನ್ನು ನಂಬಿ ಸುಖಿಯಾಗು. ಜೀವನವನ್ನು ಹಾಳು ಮಾಡ್ಕೋಬೇಡ. ಇನ್ನೊಂದು ಕಡೆ ಹೇಳ್ತಾರೆ, ಮಂಚಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರವು, ಸಂಚಿತಾರ್ಥವು ಕಿಂಚಬಾರದು, ಮುಂಚೆ ಮಾಡಿರೋ ಧರ್ಮವ. ಅದರಿಂದ ಯಾವುದು ಬರೋದಿಲ್ಲ. ಸರಿಯಾಗಿ ವರ್ಣಾಶ್ರಮ ಧರ್ಮವನ್ನು ಮಾಡುತ್ತಾ ಯಾವಾಗಲೂ ಆ ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಹಿತೈಷಿಯಾಗಿರುವಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರು ಅಂತ ಹೇಳ್ತಾರೆ. ಅನಾದಿ ಕಾಲದ ಬಂಧುವಾಗಿ ಜನ್ಮ ಜನ್ಮದಲ್ಲಿಯೂ ಸದಾಕಾಲ ನಮ್ಮೊಂದಿಗಿರುವ ಅತ್ಯಂತ ಮುಖ್ಯ ಬಂಧು ಅಂದರೆ ಪರಮಾತ್ಮನೇ, ಬೇರೆ ಯಾರೂ ಅಲ್ಲ. ಅಂತಹ ಪರಮಾತ್ಮನನ್ನೇ ಸರ್ವ ವಿಧದ ರಕ್ಷಣೆಗಾಗಿ ನಾವು ಶರಣು ಹೊಂದಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ. ಕೀಲು ಬಲಿದಿ ಹುದೈದು ದಿರುಗುವ ಗಾಲಿ ಎರಡರ ರಥದಿ ತ್ರೈಗುಣಶೀಲನೋರ್ವನು ಸಂಚರಿಸುತ್ತಿಹನಾರಥಾಗ್ರದಲೇ. ಕೇಲು ಕಡೆಗೊಂದೂಡೆ ಬೇಡಲು ಕಾಲಗತಿ ತಪ್ಪುವುದು, ಅದರನು ಕೋಲ ನಿನ್ನೊಳಗೆ ಹೆದು ರಕ್ಷಿಸು ನಮ್ಮ ನನವರತ. ದೇಹ ಎಂಬ ರಥಕ್ಕೆ
5 ಬಗೆಯ ಬಲವಾದ ಕೀಲುಗಳಿವೆ. ತಿರುಗುವ ಗಾಲಿಗಳು 2. ಈ ರಥದಲ್ಲಿ 3 ಗುಣದ ಶರೀರವನ್ನು ಹೊಂದಿರುವ ಜೀವನು ಸಂಚಾರ ಮಾಡ್ತಾ ಇದ್ದಾನೆ. ರಥದ ಮುಂಭಾಗದಲ್ಲಿ ಪರಮಾತ್ಮ ಇದ್ದಾನೆ. ಕಡೆಗೆ ಇದರ 1 ಕೀಲು ಕಳಚಿ ಬಿದ್ದಂತೆಯೇ ಬೀಳುತ್ತಿದ್ದಂತೆಯೇ ಕಾಲದ ಗತಿ ತಪ್ಪಿ ಹೋಗುತ್ತೆ. ಅದನ್ನು ಅನುಕೂಲ ಮಾಡಿಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂತೆ ಮಾಡುವ ಸ್ವಾಮಿ ನೀನು. ಅಂತಹ ಶ್ರೀಹರಿ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಈ ಪದ್ಯದಲ್ಲಿ ಬೇಡ್ತಾರೆ. ಈ ಪದ್ಯದಲ್ಲಿ ಮತ್ತೊಂದು ರೀತಿಯಲ್ಲಿ ಈ ದೇಹವನ್ನು ರಥ ಅಂತ ಕರಿತಾ ಅದನ್ನು ಸದುಪಯೋಗ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ. ರಥದ ಕೀಲುಗಳು ಎಂದರೆ ಹಗಲಿನ ಒಟ್ಟು 5 ಭಾಗಗಳು: ಪ್ರಾತಃ, ಸಂಗಮ, ಮಧ್ಯಾಹ್ನ, ಅಪರಾಹ್ನ ಮತ್ತು ಸಾಯಂಕಾಲ. ಇವು 5 ಕೀಲುಗಳು ಈ ಕಾಲಚಕ್ರಕ್ಕೆ ಅಂತ ತಿಳ್ಕೋಬೇಕು. 5 ಕೀಲುಗಳು ಎಂದರೆ 5 ಜ್ಞಾನೇಂದ್ರಗಳಂತಹ ಅರ್ಥ ಮಾಡ್ಕೋಬೇಕು. 2 ಗಾಲಿಗಳು ಅಂದರೆ ಹಗಲು ಮತ್ತು ರಾತ್ರಿಗಳು, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ದಕ್ಷಿಣಾಯಣ, ಉತ್ತರಾಯಣ ಅಂತ ತಿಳ್ಕೋಬೇಕು. ಕಾಲಚಕ್ರ ಕ್ರಮವಾಗಿ ಮುಂದೆ ಹೋಗುತ್ತೆ ಈ ಗಾಲಿಗಳ ಮೂಲಕ. ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದರಲ್ಲಿ ತ್ರೈಗುಣ್ಯಶೀಲನಾದವನು ಎಂದರೆ ಸತ್ವ, ರಜಸ್ಸು, ತಮೋ ಗುಣಗಳೆಂಬ 3 ಪ್ರಕೃತಿಯ ಗುಣಗಳಿಂದ ಬದ್ಧನಾದವನು ಜೀವ. ಇವನು ಈ ಕಾಲಚಕ್ರದಲ್ಲಿ ಇರುವನು ಅಂತ ಅರ್ಥ. ಇಲ್ಲಿದ್ದು ಜೀವ ತನ್ನ ಸಾಧನೆಯನ್ನು ಮಾಡ್ಕೊಳ್ತಾ ಇದ್ದಾನೆ. ತ್ರೈಗುಣ್ಯಶೀಲ ಎಂಬುದಕ್ಕೆ 3 ಗುಣಗಳಿಂದ ಕೂಡಿದ ಪ್ರಕೃತಿಯನ್ನು ನಿಯಂತ್ರಿಸುವಂತಹ ಪರಮಾತ್ಮ ಅಂತ ಅರ್ಥವಾಗುತ್ತೆ. ಜೀವನೊಂದಿಗೆ ದೇವರು ಸಹ ನೆಲೆಸಿದ್ದು ಕಾಲಚಕ್ರದ ಮೂಲಕ ಅವನನ್ನು ಸಾಧನೆಯ ಪಥದ ಮಾರ್ಗದಲ್ಲಿ ಮಾರ್ಗದರ್ಶಕನಾಗಿ ಮುನ್ನಡೆಸ್ಕೊಂಡು ಹೋಗ್ತಾನೆ. ಅರ್ಜುನನಿಗೆ ಸಾರಥಿಯಾಗಿ ರಥ ನಡೆಸಿದ್ದು ಇದಕ್ಕೆ ಸಂಕೇತವಾಗಿದೆ. ಇದರಲ್ಲಿ 1 ಕೀಲು ತಪ್ಪುವುದು ಎಂದರೆ ಹಗಲು ಅಥವಾ ರಾತ್ರಿಯಲ್ಲಿ ಜೀವನು ದೇಹ ಬಿಟ್ಟು ತೆರಳುವುದು ಅಂತ ಅರ್ಥ. ಅಲ್ಲಿಗೆ ಕಾಲಗತಿಯು 1 ಗಾಲಿ ಬಿದ್ದು ಹೋದಂತೆ, ಕಾಲಗತಿಯ ಗಾಲಿ ಅಲ್ಲಿಗೆ ಅದರ ಗತಿ ನಿಂತು ಹೋಗುತ್ತೆ. ಅಂದರೆ ಜೀವನ ಆಯುಷ್ಯ ಮುಗಿಯುತ್ತೆ ಅಂತ ಅರ್ಥ. ಹೀಗೆ ಆಯುಷ್ಯ ಮುಗಿಯುವ ಮುನ್ನ ಈ ಕಾಲದ ಸದುಪಯೋಗನ ಮಾಡಿಕೊಳ್ಳುವ ವಿವೇಕವನ್ನು ಸುಜೀವಿಗಳು ತೋರಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಮುಖ್ಯವಾಗಿ ಪರಮಾತ್ಮನ ಅನುಗ್ರಹ ಸದಾ ಅಪೇಕ್ಷಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವನ ಅನುಗ್ರಹ ಆದರೆ ನಾವು ಮುಕ್ತಿಗೆ ಹೋಗ್ತೇವೆ. ಬಿಗಿದರ ಕುತದ ರೋಮ ಕೋಪದ ತೊಗಲ ಕೋಟೆಯ ನಂಬಿರೋಗಾದಿಗಳ ಮುತ್ತಿಗೆ ಬಲಿದು ಜೀವನ ಪಿಡಿಯಲನುವಾಯ್ತು. ಬಿಗಡ ಯಮನಾಳುಗಳು ಬರುತ್ತಿರೆ ತೆಗೆಸು ಕಾಲನ ಬಲವ ಬಲು ಮುತ್ತಿಗೆ ಅನಿದ ಪರಿಹರಿಸಿ ರಕ್ಷಿಸು ನಮ್ಮನವರತ. ಈ ದೇಹದಲ್ಲಿ ರಕ್ತ ತುಂಬಿದೆ. ರೋಮಕೂಪಗಳನ್ನು ಒಳಗೊಂಡಂತಹ ಚರ್ಮದ ಕೋಟೆ ಇದಕ್ಕಿದೆ ಈ ದೇಹಕ್ಕೆ. ಇದನ್ನು ನಂಬಿ ಸ್ಥಿರವೆಂದು ಭಾವಿಸಿ ಬದುಕುವುದು ಒಳ್ಳೆಯದಲ್ಲ. ರೋಗಾದಿಗಳು ಈ ದೇಹವನ್ನು ಮುತ್ತುತ್ತವೆ. ಆದ್ದರಿಂದ ನೆಲೆಗೊಂಡು ಜೀವನನ್ನು ಹಿಡಿದು ಹಿಂಡುತ್ತವೆ. ಕ್ರೂರಿಗಳಾದ ಯಮದೂತರು ಬರುವಾಗ ಕಾಲದ ಬಲದಿಂದಾಗಿ ಒದಗುವ ಮುತ್ತಿಗೆಯನ್ನು ನೀನು ಪರಿಹರಿಸು ಪರಮಾತ್ಮ. ಒಟ್ಟಾಗಿ ಈ ದೇಹದ ಬಂಧನವನ್ನು ನೀನು ಬಿಡಿಸಿ ಉದ್ಧಾರ ಮಾಡಪ್ಪ ಪರಮಾತ್ಮ. ಶ್ರೀಹರಿಯೇ ನೀನು ಸದಾ ನಮ್ಮನ್ನು ರಕ್ಷಣೆ ಮಾಡು ಅಂಥೇಳಿ ಈ ಪದ್ಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಾನವ ಶರೀರದ ಇತಿಮಿತಿಗಳನ್ನು ಈ ಪದ್ಯದಲ್ಲಿ ಇನ್ನೊಂದು ರೀತಿಯಿಂದ ವರ್ಣಿಸ್ತಾ ಇದ್ದಾರೆ. ರಕ್ತ ತುಂಬಿರುವ ಈ ದೇಹ ರೋಮಕೂಪಗಳನ್ನೊಳಗೊಂಡ ಚರ್ಮದ ಹೊದಿಕೆಯನ್ನು ಹೊಂದಿದೆ. ಇದನ್ನು ನಶ್ವರ ಅಂತ ಅರ್ಥ ಮಾಡಿಕೊಳ್ಳದೆ ಶಾಶ್ವತ ಅಂತ ಭ್ರಮಿಸಿ ಬದುಕುವುದು ಅವಿವೇಕತನ ಅಂತ ಹೇಳ್ತಾರೆ. ಇದನ್ನು ನಾಶಪಡಿಸಲು ಸದಾ ರೋಗಾದಿಗಳು ಮುತ್ತಲು ಕಾಯ್ಕೊಂಡಿರುತ್ತವೆ. ಕೊನೆಗೆ ಇದನ್ನು ನಾಶಪಡಿಸುವ ಯಮನ ದೂತರು ಅತ್ಯಂತ ಭಯಂಕರರಾಗಿದ್ದಾರೆ.
ಅವರ ಮುತ್ತಿಗೆಯನ್ನು ತಡೆದುಕೊಳ್ಳೋದು ಅಸಾಧ್ಯ. ಅದನ್ನು ಬಿಡಿಸಿ ರಕ್ಷಿಸಲು ಸಮರ್ಥನಾದವನು ಪರಮಾತ್ಮ, ನೀವೊಬ್ಬನೇ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ದೇಹದಲ್ಲಿ ರಕ್ತ ತುಂಬಿದೆ, ಇದಕ್ಕೆ ಚರ್ಮದ ಹೊದಿಕೆ ಇದೆ. ಆ ಹೊದಿಕೆಗೆ ಕೋಟಿ ಸಂಖ್ಯೆಯ ರೋಮಕೂಪಗಳಿವೆ. ಆದರೆ ಇದು ಶಾಶ್ವತವಲ್ಲದ ಅತ್ಯಂತ ನಶ್ವರವಾದ ದೇಹ ಅಂತ ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ. ಸದಾ ರೋಗದಿಂದ ಪೀಡಿತವಾಗಿರುವ ಈ ದೇಹವನ್ನು ಅತ್ಯಂತ ನಿಷ್ಠೂರಿಗಳಾದ ಯಮದೂತರು ನಾಶಪಡಿಸಲು ಕಾಯ್ತಾ ಇದ್ದಾರೆ. ಅವರು ಬರುವಾಗ ಅದರ ಬಂಧನವನ್ನು ಬಿಡಿಸಲು ರಕ್ಷಿಸಲು ಬೇರೆ ಯಾರಿಗೂ ಸಾಧ್ಯವಿಲ್ಲ. ಅಜಾಮಿಳನ ಕಥೆಯಲ್ಲಿ ಬರುತ್ತೆ, ಯಮದೂತರ ಆಕ್ರಮಣದಿಂದ ವಿಷ್ಣು ದೂತರು ಅವನನ್ನು ಪಾರು ಮಾಡಿದ್ದಾರೆ ಅಂತ ಪ್ರಸಂಗ ಬರುತ್ತೆ. ಸರ್ವತಂತ್ರ ಸ್ವತಂತ್ರನಾದ ಪರಮಾತ್ಮ ಒಬ್ಬನೇ ಇಂತಹ ನಶ್ವರವಾದ ರೋಗದ ಬೀಡಾದ ಯಮದೂತರ ವಶಕ್ಕೆ ಒಳಗಾಗುವಂತಹ ಈ ದೇಹದ ಬಂಧನವನ್ನು ಪರಿಹಾರ ಮಾಡ್ತಾನೆ. ಅವನೊಬ್ಬನೇ ಸಮರ್ಥನಾಗಿದ್ದಾನೆ. ಆದುದರಿಂದ ವಿವೇಕಗಳೆಲ್ಲರೂ ಆ ಪರಮಾತ್ಮನಿಗೆ ಶರಣಾಗತರಾಗಿ ಬದುಕಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ವಾರಣಗಳೆಂಟೆ ಸೆವನಗರಕ್ಕೆ ದ್ವಾರವಂಬತ್ತದಕ್ಕೆ ಬಲು ಗಾರರ ದಾಳುಗಳ ಕಾವಲುಗಾರರನು ಮಾಡೇ ಆರರರಿಯಂತದರೊಳಗೆ ಹೃದಯಾರವೆಂದದಿ ನೇನಿರಲು ಬರಿ ದೂರು ಜೀವನಿ ಗುಂಟೆ ರಕ್ಷಿಸು ನಮ್ಮ ನನವರತ. 8 ಆನೆಗಳು ಹೊತ್ತಿರುವ ಈ ದೇಹವೆಂಬ ನಗರಕ್ಕೆ 9 ದ್ವಾರಗಳು. ಅದಕ್ಕೆ ಕಾವಲುಗಾರರಾಗಿ 9 ಜನ ಯೋಧರನ್ನು ನೀನು ಇಟ್ಟಿದ್ದೆ. ಅದರಲ್ಲಿ ಯಾರಿಗೂ ತಿಳಿಯದಂತೆ ಹೃದಯ ಕಮಲದಲ್ಲಿ ನೀನಿದ್ದೆ. ಹಾಗೆ ನೀನು ನೆಲೆಸಿದ್ದು ನೀನು ಸಕಲ ಕಾರ್ಯಗಳನ್ನು ಸಹ ಮಾಡಿಸ್ತಾ ಇದ್ದೀಯ ಎಂದ ಮೇಲೆ ಜೀವನು ಮಾಡಿದ ಅಂತ ದೂರುವುದು ಸಾಧ್ಯವೇನಪ್ಪ? ಇಂತಹ ಶ್ರೀಹರಿಯೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂಥೇಳಿ ಈ ಪದ್ಯದಲ್ಲಿ ಬೇಡ್ಕೋತಾ ಇದ್ದಾರೆ. ಈ ದೇಹ 9 ದ್ವಾರಗಳ ಒಂದು ಪಟ್ಟಣ ಅಂತ ಆ ವಿವರಣೆಯನ್ನು ಇಲ್ಲಿ ಮುಂದುವರಿಸ್ತಾ ಇದ್ದಾರೆ. ಕಣ್ಣುಗಳು 2, ಕಿವಿಗಳು 2, ಮೂಗು 2 ಹೊಳ್ಳೆಗಳು, ಬಾಯಿ 1, ಪಾಯು 1, ಉಪಸ್ಥ 1, ಇವು ನವದ್ವಾರಗಳು. ಈ ದೇಹವೆಂಬ ನಗರಕ್ಕೆ 8 ದಿಕ್ಕುಗಳು ಆನೆಗಳಂತೆ ಇವೆ. ಸಾಮಾನ್ಯವಾಗಿ ದಿಗ್ಗಜ ಎಂದು ಕರೆಯುವುದು ರೂಢಿ. ಈ ಹಿನ್ನೆಲೆಯಲ್ಲಿ 8 ಎಂಬುದು ದಿಕ್ಕಿನ ಸಂಕೇತವಾಗಿದ್ದು ಆನೆಯಂತೆ ಇವೆ ಅಂತ ಹೇಳ್ತಾ ಇದ್ದಾರೆ. 9 ದ್ವಾರಗಳಿಗೆ ಅತ್ಯಂತ ನಿಪುಣರಾಗಿರುವಂತಹ ದೇವತೆಗಳನ್ನು ಪರಮಾತ್ಮ ಕಾವಲುಗಾರರನ್ನಾಗಿ, ಅಂದರೆ ಅಭಿಮಾನಿ ದೇವತೆಗಳನ್ನಾಗಿ ನೇಮಿಸಿದ್ದಾನೆ. ಕಿವಿಗಳಿಗೆ ದಿಗ್ದೇವತೆಗಳು, ಕಣ್ಣುಗಳಿಗೆ ಸೂರ್ಯಚಂದ್ರರು, ಮೂಗುಗಳಿಗೆ ಅಶ್ವಿನಿ ದೇವತೆಗಳು, ಬಾಯಿಗೆ ಅಗ್ನಿ, ಪಾಯುವಿಗೆ ಮಿತ್ರನಾಮಕ ಸೂರ್ಯ, ಹಾಗೂ ಉಪಸ್ಥಕ್ಕೆ ಸ್ವಯಂಭೂಮನು. ಹೀಗೆ ನವದ್ವಾರಗಳಿಗೂ ಸಮರ್ಥರಾದಂತಹ ಅಭಿಮಾನಿ ದೇವತೆಗಳನ್ನು ರಕ್ಷಕರನ್ನಾಗಿ ನೇಮಿಸಿ ಪರಮಾತ್ಮ ಅಲ್ಲಿದ್ದಾನೆ. ಹೀಗೆ ಪುರವೆನ್ನಿಸಿರುವ ದೇಹಕ್ಕೆ ವ್ಯವಸ್ಥೆಯನ್ನು ಮಾಡಿದ ಪರಮಾತ್ಮ ಅದರ ಹೃದಯದಲ್ಲಿ, ಎಂದರೆ ಅರಮನೆಯಂಥ ಹೃದಯ ಕಮಲದಲ್ಲಿ ಸ್ವತಃ ತಾನೇ ನೆಲೆಸಿದ್ದಾನೆ. ಪುರ ಎಂಬುದಕ್ಕೆ ರಾಜಧಾನಿ ಅಂತಲೂ ಅರ್ಥ ಇದೆ. ರಾಜರಾಜಾಶ್ರಯಂ ಪುರಂ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಪುರದ ಅರಮನೆಯ ಸ್ಥಾನ ಹೃದಯದ್ದು ಅಂತ ತಿಳ್ಕೋಬೇಕು. ಭಗವಂತನ ಬಿಂಬರೂಪಿಯಾಗಿ ಹೃದಯದಲ್ಲಿ ನೆಲೆಸಿದ್ದಾನೆ. ಹೃದಯ ಕಮಲಕ್ಕೂ ಸಹ 8 ದಳಗಳಿವೆ. ಆ ದಳಗಳಲ್ಲಿ ಕ್ರಮವಾಗಿ ಇಂದ್ರ, ಅಗ್ನಿ, ಯಮ, ನಿವೃತ್ತಿ, ವರುಣ, ವಾಯು, ಚಂದ್ರ, ಕುಬೇರ ಹಾಗೂ ರುದ್ರದೇವರ ಅಭಿಮಾನಿ ದೇವತೆಗಳಾಗಿ ನೆಲೆಸಿದ್ದಾರೆ. ಪರಮಾತ್ಮ ಆಯಾ ದಳಗಳಲ್ಲಿ ಸಂಚಾರ ಮಾಡುತ್ತಾ ಜೀವನಿಗೆ ಅದಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಜೀವನಿಂದ ಮಾಡಿಸ್ತಾನೆ.
ಹರಿಕಥಾನುಸಾರದಲ್ಲಿ ಬಂದಿದೆ. ಸುರಪನಾಲಯ ಕೈದಿದರೆ ಮನವೆರಗುವುದು ಸತ್ಪುಣ್ಯ ಮಾರ್ಗದೆ, ಬರಲು ವನ್ಯ ಮನೆಗೆ ನಿದ್ರಾಲಸ್ಯ ಹಸೆ ತೃಷಯೋ, ತರಣಿ ತನಯ ನಿಕೇತನದಿ ಸಂಭರಿತ ಕೋಪಾಟೋಪ ತೋರುವ ಅರವಿದೋರನು ನೆರುತ್ತೇಳಿ ಬರೆ ಪಾಪಗಳ ಮಾಳ್ಪ. ಈ ದೇಹವೇ ಒಂದು ಪಟ್ಟಣ, ಅದಕ್ಕೆ 9 ದ್ವಾರಗಳು, ಅದಕ್ಕೆ ದೇವತೆಗಳು ನಿಯಾಮಕರಾಗಿದ್ದಾರೆ. ಜೀವನು ಅದರ ನಿವಾಸಿ, ಹೃದಯವೇ ಅದರ ಅರಮನೆಯಾಗಿದೆ. ಆ ಹೃದಯ ಕಮಲದಲ್ಲಿ ಪರಮಾತ್ಮ ಇದ್ದಾನೆ. ಹೀಗೆ ದೇಹವು ಜಡ, ಅದರಂತೆ ನಮ್ಮ ದ್ವಾರಗಳು ಸಹ. ನಿಯಾಮಕರಾದರು ದೇವತೆಗಳು, ಅವರು ಅಸ್ವತಂತ್ರರು. ಜೀವನಂತೂ ಅವರೆಲ್ಲರಿಗೂ ಅಧೀನನಾಗಿ ಅತ್ಯಂತ ಸ್ವತಂತ್ರನಾಗಿದ್ದಾನೆ. ಹೃದಯ ಕಮಲದಲ್ಲಿ ನೆಲೆಸಿರುವ ಪರಮಾತ್ಮ ಮಾತ್ರ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ದೇಹವೆಂಬ ಪಟ್ಟಣಕ್ಕೆ ಪಟ್ಟಣದ ಸಂಪೂರ್ಣ ನಿಯಾಮಕ ಪರಮಾತ್ಮ ಆಗಿದ್ದಾನೆ, ಸಾಕ್ಷಾತ್ ಪರಮಾತ್ಮ. ಎಲ್ಲ ದೇವತೆಗಳು ಆ ಪರಮಾತ್ಮನ ಆದೇಶದಂತೆ ಮಾಡ್ತಾರೆ. ಆದ್ದರಿಂದ ದೇವತೆಗಳಿಗೆ ಯಾವ ಪಾಪವೂ ಸರ್ವಥಾ ಎಂದು ಕಾಲಕ್ಕೂ ಇಲ್ಲ. ಪರಮಾತ್ಮನೇ ಸ್ವಾಮಿಯಾಗಿದ್ದುಕೊಂಡು ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಅವನೇ ದೇವತೆಗಳಿಂದ ಆಯಾ ಜೀವಿಗಳ ಕರ್ಮಗಳನ್ನು ಮಾಡಿಸ್ತಾನೆ. ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ, ಜೀವನನ್ನು ದೂರುವುದು ಸರಿಯಲ್ಲ. ಜೀವನಿಂದ ಪಾಪಕರ್ಮಗಳು ನಡೆದಾಗ ಅದಕ್ಕೆ ಅಭಿಮಾನಿಗಳಾದ ದೈತ್ಯರ ಪಾಲು ಹೆಚ್ಚಾಗಿಯೇ ಇರ್ತದೆ. ಆದ್ದರಿಂದ ಹೇಳ್ತಾರೆ, ಪೂರ್ಣವಾಗಿ ಜೀವನನ್ನು ಹೊಣೆಗಾರನನ್ನಾಗಿ ಮಾಡೋದು ಸರಿಯಲ್ಲ ಅಂತ. ಹಾಗಾದರೆ ಜೀವಕ್ಕೆ ಪಾಪ ಲೇಪ ಇಲ್ಲ ಅಂತ ಅರ್ಥ ಅಲ್ಲ. ಅವನೊಬ್ಬನೇ ಅದಕ್ಕೆ ಭಾಗಿಯಲ್ಲ, ಅದ್ರ ಜೊತೆಗೆ ಉಳಿದವರು ಭಾಗಿಗಳು, ಆ ದೈತ್ಯರು ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾದ್ದರಿಂದ ಅವನಿಗೆ ಪುಣ್ಯ ಪಾಪಗಳ ಲೇಪ ಇಲ್ಲವೇ ಇಲ್ಲ. ತತ್ವಾಭಿಮಾನಿ ದೇವತೆಗಳು ಪರಮಾತ್ಮನ ಆದೇಶದಂತೆ ಪ್ರೇರಿಸುವುದರಿಂದ ಅವರಿಗೂ ಪಾಪದ ಪ್ರಸಕ್ತಿ ಇಲ್ಲ. ಆ ಪ್ರಸಕ್ತಿ ಏನಿದ್ದರೂ ಸಹ ಅದಕ್ಕೆ ಕಾರಣರಾದ ದೈತ್ಯರದು ಮಾತ್ರ ಅಂತ ಹೇಳ್ತಾರೆ. ಜೀವನ ಅಸ್ವತಂತ್ರನಾದಿಂದ ಅವನಿಂದಾಗುವ ಕರ್ಮಗಳ ಬಗ್ಗೆ ಸ್ವತಂತ್ರನಾದ ಪರಮಾತ್ಮನು ಮೇಲೆ ಹೇಳಿದಂತೆ ಜೀವನ ಸ್ವರೂಪ ಮೊದಲಾದವುಗಳನ್ನು ನಿಮಿತ್ತ ಮಾಡಿಕೊಂಡು ಕೊಡ್ತಾನೆ. ಆದ್ದರಿಂದ ಪ್ರತಿಯೊಂದಕ್ಕೂ ಜೀವನನ್ನು ಮಾತ್ರ ಕರ್ತು ಅಂತ ತಿಳಿಯೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಈ ಪದ್ಯದಲ್ಲಿ ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮನ ಸ್ವತಂತ್ರತ್ವ, ಜೀವನ ಅಸ್ವತಂತ್ರ, ಎಲ್ಲ ದೇವತೆಗಳು ಪರಮಾತ್ಮನ ಸೇವಕರಾಗಿದ್ದಾರೆ ಅನ್ನೋದನ್ನು ಒಂದೊಂದು ಪದ್ಯದಲ್ಲಿಯೂ ವಿಶಿಷ್ಟ ರೀತಿಯಿಂದ ದಾಸರು ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.